ಜೊತೆಗೆ ನ್ಯಾಷನಲ್ ಆಂಥೆಮ್ ಪ್ರೆಸೆಂಟ್ ಆಗಲಿಕ್ಕಿದೆ. ನಾವೆಲ್ಲರೂ ಜೊತೆ ಸೇರಿ ಸೆಲ್ಯೂಟ್ ಅನ್ನ ಧ್ವಜಾರೋಹಣ ಆಗೋ ಸಮಯದಲ್ಲಿ ನೀಡೋಣ. ಇದು ಧ್ವಜವಂದನೆ. ಅದಾದ ಬಳಿಕ ರಾಷ್ಟ್ರಗೀತೆಗೂ ಕಿವಿಯಾಗೋಣ ಅನ್ನುವಂತಹ ಮನವಿಯನ್ನ ಮಾಡ್ತಾ ಇದ್ದೇನೆ. Salute. Janagana. ಎಲ್ಲರಿಗೆ ರೋಡ್ ಕಾರ್ಪೊರೇಷನ್ ಫ್ಯಾಮಿಲಿಯಿಂದ ಎಲ್ಲರಿಗೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇದು 80th ಇಂಡಿಪೆಂಡೆನ್ಸ್ ಡೇ. ನಮಗೆ ತುಂಬ ಸಂತೋಷ. ನಮ್ಮ ಇಂಡಿಯಾ ಒಂದು ಕಂಟ್ರಿಯಾಗಿ ನಾವು ಯೂನಿಟಿ ಆಗಿ ಇದ್ದೇವೆ. ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಇರ್ತದೆ, ಬಟ್ ಒಟ್ಟಿಗೆ ಸೇರಿ ನಾವು ಈ ಕಂಟ್ರಿಯನ್ನು ಇನ್ನೂ ಗ್ರೇಟ್ ಮಾಡಬೇಕು. ಖಾಲಿ ಕಂಟ್ರಿಯಲ್ಲೆಲ್ಲ ನಮ್ಮ ಮಂಗಳೂರು ನಗರವನ್ನು ಇನ್ನೂ ಗ್ರೇಟ್ ಆಗಿ ಮಾಡಬೇಕು. ಅದರೆಲ್ಲರ ಹಿಂದೆ ನಿಮ್ಮೆಲ್ಲರ ಸಪೋರ್ಟ್ ಇರಬೇಕು. ಖಾಲಿ ನಮ್ಮಂಥ ಬಿಲ್ಡರ್ ಅವರಿಗೆ ಅಲ್ಲ, ಬಟ್ ಎಲ್ಲ ಇಂಡಸ್ಟ್ರೀಸ್ಗೆ. ನಮ್ಮ ಜೊತೆಗೆ ಇಲ್ಲಿ ಡಾಕ್ಟರ್ ಇದ್ದಾರೆ, ಅಗ್ರಿಕಲ್ಚರಿಸ್ಟ್ ಇದ್ದಾರೆ, ತುಂಬ ಫೀಲ್ಡ್ಸ್ ಮಂಗಳೂರಲ್ಲಿ ನಾವು ಇನ್ನೂ ಬೆಳ್ತಾ ಹೋಗ್ತಾ ಇದ್ದೇವೆ. ಎಲ್ಲರೂ ನಮಗೆ ಸಪೋರ್ಟ್ ಕೊಟ್ಟಿಲ್ಲ ಅಂತಾರೆ. ಇನ್ನೂ ನಾವು ಮಂಗಳೂರು ನಗರವನ್ನು ಗ್ರೋ ಮಾಡ್ತೇವೆ. ಇಡೀ ಸೌತ್ ಕನ್ನಡ ಡಿಸ್ಟ್ರಿಕ್ಟ್, ಕರ್ನಾಟಕ ಡಿಸ್ಟ್ರಿಕ್ಟ್ ಅನ್ನು ಇನ್ನೂ ಗ್ರೋ ಮಾಡ್ತೇವೆ. ಅದಕ್ಕೆ ಇವತ್ತು ಎಲ್ಲ ಸೇರಿದ ರೆಸಿಡೆನ್ಸಿಗೆ ಇಲ್ಲಿ ಬೆಳಿಗ್ಗೆ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೂ ಈ ಇವೆಂಟ್ ಅನ್ನು ಆರ್ಗನೈಸ್ ಮಾಡಲಿಕ್ಕೆ ನಮ್ಮದು ಕೇಟರಿಂಗ್ ಅವರು, ನಮ್ಮದು ಇದು ಎಲ್ಲ ಸೆಟಪ್ ಯಾರೆಲ್ಲ ಮಾಡಿದ್ರು ಅವರಿಗೂ ತುಂಬ ಥ್ಯಾಂಕ್ಸ್. ವಿನ್ನರ್ಸು ಇದ್ದಾರೆ, ಅವರು ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ. ನಿಮಗೆ ಬೆಳಿಗ್ಗೆ ನೀವು ಬಂದಿದ್ದೀರ, ತುಂಬ ಥ್ಯಾಂಕ್ಸ್ ನಿಮಗೆ ಬಂದಿದ್ದಕ್ಕೆ. ಇದೇನು ಏನು ನನಗೆ 2 ಮಾತುಗಳನ್ನು ಮುಗಿಸ್ತೇನೆ. ನಡೆಸಿಕೊಡ್ಬೇಕು ಅನ್ನುವಂತಹ ಮನವಿ. ವಿಶೇಷವಾಗಿ ನಮ್ಮ ಜೊತೆ ಇವತ್ತಿನ ತಮ್ಮ ಹಸ್ತದಿಂದ ಈ ಸನ್ಮಾನ ಅವರಿಗೆ ತಲುಪಿದ್ರೆ ನಿಜಕ್ಕೂ ಆಶೀರ್ವಾದ ಸಿಕ್ಕಂತಾಗುತ್ತೆ. ತಮ್ಮ ಆಶೀರ್ವಾದದ ಮೂಲಕ ಈ ಕಾರ್ಯ ಜೊತೆಯಾಗಿ ನೆರವೇರಲಿ ಅನ್ನೋದು ನಮ್ಮೆಲ್ಲರ ಸದಾಶಯ. ಸಾಧನೆ ಕೇವಲ ಒಂದು ದಿನದಲ್ಲ, ಬದಲಾಗಿ ಅದೆಷ್ಟೋ ವರ್ಷಗಳದ್ದು. ಆಗಿಲ್ಲ ನಮ್ಮಲ್ಲಿ. ನಾನು ಹಲಸಿನ ಗಿಡಗಳನ್ನೇ ಮಾಡಿ ಅದನ್ನೇ ಕೃಷಿ ಮಾಡೋ ಕಾರಣ, ಸುಮಾರು 20 ವರ್ಷ ಅದೇ ಕೆಲಸ ಮಾಡಿದ ಕಾರಣ ಕೃಷಿ ಸಂಸ್ಥೆಗಳಿಂದಾಗಲಿ, ತುಂಬ ಯೂನಿವರ್ಸಿಟಿಗಳಿಂದಾಗಲಿ, ಕೇರಳ, ಕರ್ನಾಟಕ, ನವದೆಹಲಿಯ ಬಯೋವರ್ಸಿಟಿ ಇಂಟರ್ನ್ಯಾಷನಲ್ ನವದೆಹಲಿಯಲ್ಲಿ ಅಲ್ಲಿಂದೆಲ್ಲ ಅವಾರ್ಡ್ ಪಡ್ಕೊಂಡಿದ್ದೇವೆ. ತುಂಬ ಶಾಲೆಗಳು ಎಲ್ಲ ಮನೆಯಲ್ಲಿದೆ. ಆದರೆ ಇವತ್ತು ಇಲ್ಲಿ ಸಿಕ್ಕಿದ ಈ ಸನ್ಮಾನಕ್ಕೆ ಬೇರೆ ಫೀಲಿಂಗ್ ಇದೆ. ಯಾಕಂದರೆ ಅದು ಕೃಷಿಗೆ ಸಂಬಂಧಪಟ್ಟಿಲ್ಲ. ಎಷ್ಟೋ ರೈತರು ಕೆಲಸ ಮಾಡ್ತಿದ್ದಾರೆ, ಆದರೆ ಅವರಿಗೆಲ್ಲವೂ ನಾವು ಕೃಷಿ ಬೆಳೆಯಲ್ಲಿ ಮಾತ್ರ ನಮಗೆ ಗುರುತಿಸಬೇಕು. ಈಗ ನಾನು ಫಸ್ಟ್ ಇದಕ್ಕೆ ಥ್ಯಾಂಕ್ಸ್, ಈಗ ಎಲ್ಲರಿಗೆ ಥ್ಯಾಂಕ್ಸ್ ಜಾಸ್ತಿ ಹೇಳಬೇಕಾಗೋದು. ಆದರೆ ಈಗ ನಾನು ಫಸ್ಟ್ ಸರ್ ನಿಮಗೆ ತುಂಬ ಥ್ಯಾಂಕ್ಸ್. ಯಾಕಂದರೆ ನನ್ನನ್ನು ಒಬ್ಬರನ್ನ ಕರೆದು ನಾವು ನೆಲೆಯಲ್ಲಿ ಕೂತು ಕಸಿಗಟ್ಟಿ ಗಿಡ ಕೃಷಿ ಮಾಡುವ ನಮಗೆ ಇಷ್ಟು ದೊಡ್ಡ ಒಂದು ಅವಕಾಶ. ನಿಮಗೆ ನಿಮ್ಮ ಬಗ್ಗೆ ನಾನು ಹೇಳ್ಬೇಕಾದ್ರೆ, ಯಾಕಂದರೆ ಈ ಜಗತ್ತಿಗೆ ಗೊತ್ತಿರೋದು ವಿಷಯನೇ. ಎಷ್ಟು ದೊಡ್ಡವರೆಲ್ಲ ನಿಮಗೆ ಈ ಕಾರ್ಯಕ್ರಮಕ್ಕೆ ಎಷ್ಟೊಂದು ಗೋಳು ಮಾಡಿದ್ರೆ ಅವರಿಗೆ ಇವತ್ತು ಹೇಳ್ತಾರೆ. ಆ ಜಾಗದಲ್ಲಿ ನನ್ನ ಹೇಳ್ತಾರೆ. ಇದರಿಂದಾಗಿ ನನ್ನ ಮಕ್ಕಳಿಗೆ ಸಹ ಆಗ್ತದೆ. ಸರ್, ನಾವು ಅಪ್ಪ ಮಾಡಿದ ಕೃಷಿಯಿಂದಾಗಿ ನಮಗೆ ಇಂಥ ಅವಕಾಶಗಳು ಸಿಗ್ತಾ ಇಲ್ಲ. ನಾನು ಮಕ್ಕಳಿಗೆ ಸರ್ಪ್ರೈಸ್ ಕೊಡ್ತೇನೆ. ಈಗ ನಮಗೆ ಜಾಗ ಇದೆ, ಕೃಷಿ ಇದೆ, ಎಲ್ಲವೂ ಇದೆ. ನಾವು
ಚೆನ್ನಾಗಿ ಗೈಡ್ ಮಾಡ್ತಾ ಇದ್ದೇವೆ. ಆದರೆ ಸಿಟಿಯಲ್ಲಿ ಒಂದು ಇಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ನೋಡುವಾಗ ನಾವು ಒಮ್ಮೊಮ್ಮೆ ಮಕ್ಕಳೊಟ್ಟಿಗೆ ಗಾಡಿ ನಿಲ್ಲಿಸಿ ಬಿಲ್ಡಿಂಗ್ ಲೆಕ್ಕ ಮಾಡುದು. ಈ ರೋಡಲ್ಲಿ ಹೋಗಿ ಈ ಬಿಲ್ಡಿಂಗ್ಸ್ ಎಷ್ಟೋ ಸತಿ ನಾವು ನೋಡಿದ್ದೇವೆ. ಆದರೆ ಸರ್ ನಾನು ನಿಮ್ಮ ಈ ರೆಸಿಡೆನ್ಸ್ ಅಲ್ಲಿ ನಾನು ಕೂಡ ಒಂದು ಮೆಂಬರ್ ಆಗ್ತೇನೆ ಸರ್ ರೀಸೆಂಟ್ಲಿ. ಯಾಕಂದ್ರೆ ನಮಗೆ ಈ ಅವಕಾಶ ನೀಡೋದು ಒಂದು ಲೈಫ್ ಒಂದು ನೆನಪಿಗೆ ಒಂದು ನನ್ನ ಮಕ್ಕಳಿಗೆ ಇದ್ದಾರೆ ಅವರಿಗೆ ಒಂದು ಸರ್ಪ್ರೈಸ್ ಕೊಡುವಾಗೆ. ಆಮೇಲೆ ಒಂದು ದಿನದ ಶೂಟಿಂಗ್ ಕಾರ್ಯಕ್ರಮಕ್ಕೆ ಇಲ್ಲಿಂದ 5 ಜನ ಬಂದಿದ್ರು. ಅವರಲ್ಲಿ ಮಾಡೋ ಕೆಲಸ ನೋಡುವಾಗ ನನಗೆ ಆಯ್ತು, ಈಗ ಇಷ್ಟೆಲ್ಲ ಸೀರಿಯಸ್ ಆಗಿ ಇದು ಮಾಡ್ತಾರೆ. ಒಂದು ಪ್ರತಿಯೊಂದು ಆಗ್ತದೆ ಎಲ್ಲದಕ್ಕೂ ಬಹಳ ಒಂದು ಸೂಕ್ಷ್ಮದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಮಾತುಗಳಲ್ಲಿ. ನನಗೆ ಆಶ್ಚರ್ಯ ಆಯ್ತು, ಇದು ಏನು ಇರ್ತಾರೆ ಅವರು. ಈಗ ಇದು ಫ್ಲಾಗ್ ಹೋಸ್ಟಿಂಗ್ ಎಲ್ಲ ಅದೇ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ಇಷ್ಟೆಲ್ಲ ಬೇಕಾದ ಆಲೋಚನೆ ಮಾಡೋದು. ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ಸರ್, ನಿಮ್ಮಲ್ಲಿ ಕೆಲಸ ಮಾಡುವ ನಿಮ್ಮ ಒಟ್ಟಿಗೆ ಇರುವ ಟೀಮ್ನ ಪ್ರತಿಯೊಬ್ಬರು ತುಂಬ ಭಾಗ್ಯವಂತವರು. ಯಾಕಂದ್ರೆ ಈ ತರ ನನ್ನ ಒಬ್ಬನ ಕರೆದು ನಿಮಗೆ ಸನ್ಮಾನ ಮಾಡ್ಲಿಕ್ಕೆ ಮಾಡಿ ಮನಸ್ಸು ಮಾಡಿದ ಸರ್ ನೊಟ್ಟಿಗೆ ಕೆಲಸ ಮಾಡುದು ನೀವೆಲ್ಲರಿಗೂ ಅದು ಕೆಳಗಿನ ಸ್ಟಾಫ್ ಶುರುವಾಗಿ ಈಗಿನ ಸ್ಟಾಫ್ನೆಲ್ಲ ಎಲ್ಲರಿಗೂ ನೀವು ಬಹಳ ಭಾಗ್ಯವಂತರು ಅಂತ ಹೇಳ್ಬೇಕು ಇಷ್ಟಪಡ್ತೇನೆ. ಇಲ್ಲಿಂದ ಫೋನ್ ಬಂದಿದ್ರು, ಈಗ ಬ್ಲೂ ಕಲರ್ ಅಲ್ಲಿ ಬರ್ತಲ್ಲ ಅದರಲ್ಲಿ ರೋಹನ್ ಕಾರ್ಪೊರೇಷನ್ ನಂಬರ್ ಕಟ್ಟಿದ್ರು. ಅದೇ ನಾವು ತುಂಬಾ ಸೈಟ್ಗಳಿಗೆ ಗಿಡ ಕೊಡ್ತಾ ಬರೋಣ, ಗಿಡಕ್ಕೆ ಒಟ್ಟಿಗೆ ಆಗಿರ್ಬೋದು. ನಾನು ಫಸ್ಟ್ ಫೋನ್ ರಿಸೀವ್ ಮಾಡಿ ನಮಸ್ಕಾರ, ಈಗ ನಾವು ನೋಡ್ತೇವೆ ನಮ್ಮ ಸ್ಟಾಫ್ ಇದ್ದಾರೆ ಫೋನ್ ತೆಗಿಲಿಕ್ಕೆ. ಆದರೆ ಸ್ವಲ್ಪ ಈಗ ರೆಪ್ಯೂಟೆಡ್ ನಂಬರ್ ಎಲ್ಲ ಬಂದ್ರೆ ಅಣ್ಣ ಇದೊಂದು ಕಾಲ್ ಬರ್ತಾರೆ ಅಂತ ನಮಗೆ ಕೊಡ್ತೇವೆ. ನಾವು ಮಾತಾಡುವಾಗ ನಮಸ್ಕಾರ ಹೇಳಿದ ಮೇಲೆ ನೀವು ಈ ಥರ ನಾಲ್ಕು ಮಂಗಳೂರಿಗೆ ಬರಬೇಕು, ಈ ಥರ ಒಂದು ಕಾರ್ಯಕ್ರಮಕ್ಕೆ ನಿಮ್ಮನ್ನ ಕರೀತಾನೆ ಹೇಳುವಾಗ ನಾನು ಫಸ್ಟ್ ಹೇಳಿದೆ ಇದು ರಾಂಗ್ ನಂಬರ್ ಆಗಿರೋದು. ಈ ಥರ ನಾನು ನರ್ಸರಿ ಗಿಡ ಮಾಡುವುದು ನಮಗೆ ಫೋನ್ ಮಾಡಿ ನಂಬರ್ ತಪ್ಪಿದೆ. ಅಲ್ಲ ನಿಮ್ಮಲ್ಲಿ ನಾವು ಕರೆದು ನಿಮ್ಮಲ್ಲಿ ಮಾತಾಡಲಿಕ್ಕೆ ಬರಲಿಲ್ಲ, ನಾನು ಬರುವುದಿಲ್ಲ ಅಂತ ಹೇಳಿದ್ದೇನೆ. ಮತ್ತೆ ನಾನು ಆಲೋಚನೆ ಮಾಡಿದೆ ನಾವು ಹೋಗ್ಬೇಕಾದ್ರೆ, ಯಾಕಂದ್ರೆ ಅವರು ಕರೆದಕ್ಕೆ ನಾವು ಬೆಲೆ ಕೊಡ್ಬೇಕಂದ್ರೆ ನಮ್ಮನ್ನು ಒಂದು ಇದಕ್ಕೆ ಒಂದು ಸೆಲೆಕ್ಟ್ ಮಾಡಿದ್ರಲ್ಲ, ಆಯ್ತು ಬರೋದೇ ಇಲ್ಲ. ನಾವು ಶಾಲೆಗಳಿಗೆ ಹೋಗ್ತೇವೆ, ಈಗ ನಮ್ಮನ್ನೆಲ್ಲ ನಮಗೆ ಮುಂದಿನ ಶಾಲೆಯಲ್ಲಿ ವರ್ಷಕ್ಕೆ ಕರಿತೇವೆ, ಹೋಗಿ ಬರ್ತೇವೆ. ಆದರೆ ಇಷ್ಟು ದೊಡ್ಡ ಒಂದು ಸಂಸ್ಥೆಯ ಕೀಳಲ್ಲಿ ಕೆಳಗಡೆ ನನಗೊಂದು ಅವಕಾಶ ಕೊಟ್ಟದಿಗೆ ತುಂಬ ಥ್ಯಾಂಕ್ಸ್. ಮತ್ತು ಕೃಷಿಯಲ್ಲಿ ನಾನು ಇಷ್ಟು ಮೇಲೆ ಬರಲಿಕ್ಕೆ ಕಾರಣ ನಾವು ಸಣ್ಣ ಪ್ರಾಯದಿಂದ ತನ್ನ ತಾಯಿಗೆ ಸಹ ಅಲಸನೆ, ತಾಯಿ ಕೂಡ ನರ್ಸರಿ ಕೆಲಸ ಮಾಡೋ ಕಾರಣ ಚಿಕ್ಕ ಪ್ರಾಯದಿಂದ ನರ್ಸರಿ ಫೀಲ್ಡಲ್ಲಿ ಬೆಳೆದ ಕಾರಣ ಒಂದೇ ಫೀಲ್ಡಲ್ಲಿ ಇಷ್ಟು 30-35 ವರ್ಷ ಕೆಲಸ ಮಾಡಿದ ಕಾರಣ ನಾನು ಈ ಮೇಲೆ ಬಂದಿದ್ದೇವೆ. ಕಡೆಗೆ ನಾನು ಸ್ವಲ್ಪ ಮೇಲೆ ಬೆಳೆದಿದ್ದೆ, ಯಾಕಂದರೆ ಈ ಕೃಷಿ ಫೀಲ್ಡಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಯಿತು. ನಾವು ಫೀಲ್ಡ್ ಚೇಂಜ್ ಮಾಡಲಿಲ್ಲ, ಒಂದೇ ಫೀಲ್ಡಲ್ಲಿ 30-35 ವರ್ಷ ಕೆಲಸ ಮಾಡುವಾಗ ಯಾರಾದರೂ ಮೇಲೆ ಬರಲೇಬೇಕು. ಹಾಗೆ ಈಗ ಅದರಲ್ಲಿ ಸುಮಾರು 5 ಥರ ಸೆಲೆಕ್ಟ್ ಮಾಡಿದ್ದೆ, ಅದರಲ್ಲಿ ನಾನು ಸೆಲೆಕ್ಟ್ ಮಾಡಿದ್ದಕ್ಕೆ ನಾನು ತುಂಬ ಖುಷಿಯಾಗಿದೆ. ಮತ್ತು ನಿನ್ನೆ ಶಾಲೆಗೆ ಮಕ್ಕಳ ರಜೆ ಮಾಡಬಾರ್ದು, ಶಾಲೆಗೆ ಹೆಚ್ಚು ಮಾತ್ರ ಒಂದು ಕೋಚಿಂಗ್ ಮಾಡಿ ಹೋಗೋದನ್ನ ಹೇಳ್ತಾರೆ. ಈ ಥರ ಒಂದು ಕಾರ್ಯಕ್ರಮ ಹೋಗಲಿಕ್ಕಿದೆ, ಈ ಥರ ಸಾಧನೆ ಹೇಳ್ತಾರೆ. ಅವರು ಪುನಃ ಕೇಳಿದ್ದಾರೆ ರೋಹನ್ ಕಾರ್ಪೊರೇಷನ್ ವಿವೇಕಾನಂದ ಶಾಲೆ ಪುತ್ತೂರಿನಲ್ಲಿ ಸುಮಾರು ಆ ಸಂಸ್ಥೆಯಲ್ಲಿ 20,000 ವರ್ಷ ಕಳಿತಾ ಇದಾರಲ್ಲ, ಅವರು ರೋಹನ್ ಕಾರ್ಪೊರೇಷನ್ ಇದ್ದಾರೆ. ಹೌದು, ನಾನು ಆಗ ಒಂದು ನನಗೆ ಇನ್ವಿಟೇಷನ್ ನನ್ನ ಮೊಬೈಲ್ ನಾನು ಗಾಡಿ ಇನ್ವಿಟೇಷನ್ ತೋರಿಸ್ಬೇಕಂತ ಆಲೋಚನೆ ಮಾಡಿದ್ದ. ಇನ್ವಿಟೇಷನ್ ಕೊಡ್ಲಿ ಆಗಿಲ್ಲ, ತೋರಿಸಿ ಆಗಿಲ್ಲ. ಪ್ರತಿಯೊಬ್ಬರ ಕೈಯಲ್ಲಿ ಹೋಗಲು ರೋಹನ್ ಕಾರ್ಪೊರೇಷನ್ ತಗೊಳ್ಳೋದು ನಿಮಗೆ ಆಗ ಆದರೆ ಆ ಒಂದು ಆಶ್ಚರ್ಯದ ಹೇಳೋದು ಸರ್ ನಿಮಗೆ ಸಿಗೋದು ರಸಬೇಕು. ಓಕೆ, ನಾನು ಮತ್ತು ಸರಿ ನಾನು ಹೇಗಿದ್ದೀನಿ ಸರ್ ಈಗ ಸರ್ ನಮ್ಮ ನಗು ಹೇಳುತ್ತೆ ಎಷ್ಟು ಸಂತಸವನ್ನ ತಂದಿದೆ ಅಂತ. ಇದು ಕೃಷಿ ಕ್ಷೇತ್ರದಲ್ಲಿ ಮಾಡಿರುವಂತಹ ಸೇವೆಗೆ ಸಾರ್ಥಕ ಸಂದರ್ಭ. ಅಂದ್ರೆ ಇನ್ನೂ ಈ ಫೀಲ್ಡ್ ಅಲ್ಲಿ ನಿಮಗೆ ಜಾಸ್ತಿ ಸಾಧನೆ ಮಾಡಕ್ಕೆ ಇದೊಂದು ಮೋಟಿವೇಶನ್. ಆಲ್ ದಿ ವೆರಿ ಬೆಸ್ಟ್. ಒಂದು ಪ್ರಶಸ್ತಿಯನ್ನ ನಿರೀಕ್ಷಾ ಅವರಿಗೆ ನೀಡ್ತಾ ಇರುವಂತದ್ದು. ನಿರೀಕ್ಷಾ ಅವರೇ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿ. ಇವತ್ತಿನ ಸಮಾರಂಭದಲ್ಲಿ ನಿಜವಾಗಿಯೂ ಮಾತನಾಡಬೇಕು ಅಂತ ಹೇಳಿ ನಾನು ಉದ್ದೇಶ ಮಾಡಿರಲಿಲ್ಲ. ಬಹಳ ಸಂತೋಷ ಆಗ್ತಾ ಇದೆ. ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ನೆಚ್ಚಿನ ಮೋಹನ್ ಅವರೇ ಮತ್ತು ಕುಟುಂಬದ ಸದಸ್ಯರೇ, ಯಾವ ಭಾಷೆಯಲ್ಲಿ ಮಾತಾಡಬೇಕು ಅಂತ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. ಬಹಳಷ್ಟು ಭಾಷೆಗಳಲ್ಲಿ ಮಾತಾಡುವ ನನಗೆ ಇವತ್ತು ಮಾತ್ರ ಯಾವ ಭಾಷೆಯಲ್ಲಿ ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ನಿಜವಾಗಿ ಈ ಕನ್ನಡದಲ್ಲಿ ಮಾತಾಡುವುದು ಸುಮಾರು 35 ವರ್ಷಗಳ ನಂತರ. ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ
ನಮ್ಮ 80ನೇ ಸ್ವಾತಂತ್ರ್ಯ ಸಂಭ್ರಮೋತ್ಸವದಲ್ಲಿ ಎಲ್ಲರಿಗೂ ನನ್ನ ಶುಭಾಶಯಗಳು. ಅದೇ ಸಮಯದಲ್ಲಿ ಇದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿದ, ಸ್ಯಾಕ್ರಿಫೈಸ್ ಮಾಡಿದ ಈ ಪ್ರತಿಯೊಬ್ಬರನ್ನು ನಾವು ನೆನೆಸ್ತಾ ಇದ್ದೇವೆ. ನನಗೆ ವಿಶೇಷವಾಗಿ ಇವರು ಹೇಳಿದ ಹಾಗೆ ಇವತ್ತಿನ ಕಾರ್ಯಕ್ರಮ ನಿಜವಾಗಿಯೂ ಬಹಳ ಸ್ಪೆಷಲ್ ಆಗಿ ಕಾಣ್ತಾ ಇದೆ. ನನಗೆ ವೈಯಕ್ತಿಕವಾಗಿ ಸ್ಪೆಷಲ್ ಯಾಕೆಂದರೆ ಈ ರೀತಿಯ ಪ್ರೋಗ್ರಾಮಲ್ಲಿ ನಾನು ಸುಮಾರು 30 ವರ್ಷಗಳ ನಂತರ ಭಾಗವಹಿಸ್ತಾ ಇದ್ದೇನೆ. ದೇಶ ವಿದೇಶಗಳಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸುಮಾರು 20 ವರ್ಷ ಯುನೈಟೆಡ್ ನೇಷನ್ಸ್ ಅಲ್ಲಿದ್ದೆ. ಕಳೆದ 10 ವರ್ಷದಿಂದ ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ರೆಡ್ ಕ್ರಾಸ್ ಅಂಡ್ ರೆಡ್ ಕ್ರೆಸೆಂಟ್ ಕೆಲಸ ಮಾಡ್ತಾ ಇದ್ದೆ. ಆದರೆ 4-5 ವರ್ಷ ಮೊದಲಿಗೆ ಬಂದಾಗ ನಾನು ಮೊದಲನೇದಾಗಿ ರೋಹನ್ ಮಾತಾಡಿದೆ. Despite of several options that I have had, and I do have, I decided I will choose Rowan Square. ನಿಜವಾಗಿಯೂ ಬಹಳಷ್ಟು ನೆನಪಾಗ್ತಾ ಇದೆ. ಅದಕ್ಕೆ ಎರಡನೇದಾಗಿ ಇವತ್ತಿನ ಕಾರ್ಯಕ್ರಮ ಸ್ಪೆಷಲ್ ಯಾಕೆ ಅಂತ ಹೇಳಿದ್ರೆ ನಿಜವಾಗಿಯೂ ಜಾಕ್ ಅನಿಲ್ ಅವರನ್ನು ಸನ್ಮಾನಿಸ್ತಾ ಇದ್ದೇವೆ. ಈ ರೀತಿಯ ಒಂದು ಕಾರ್ಯಕ್ರಮದಲ್ಲಿ ಜಾಕ್ ಅನಿಲ್ ಅಂತಹ ಪ್ರತಿಷ್ಠರನ್ನು ಕೊಡುಗೆ ಮಾಡುವವರನ್ನು ಸ್ವಾಗತಿಸುತ್ತ ಹೇಳಿದರೆ ಅದು ನಿಜವಾಗಿಯೂ ಅಭಿನಂದನೆಗಳು. ಅದು ನಿಜವಾಗಿಯೂ ರೋಹನ್ ಫ್ಯಾಮಿಲಿಯವರ ವ್ಯಕ್ತಿತ್ವವನ್ನು ನಮಗೆ ತೋರಿಸ್ತಾ ಇದೆ. ಮೂರನೇದಾಗಿ ಇವತ್ತಿನ ಕಾರ್ಯಕ್ರಮ ಸ್ಪೆಷಲ್ ಯಾಕೆಂತ ಹೇಳಿದ್ರೆ ರೋಹನ್ ಕುಟುಂಬದವರು 3 ಜನ ಬಂದಿದ್ದಾರೆ. ಯೂಶುವಲಿ ಈ ರೀತಿಯ ಕಾರ್ಯಕ್ರಮದಲ್ಲಿ ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ದಟ್ 3 of them will be participating like all of us. ನಿಜವಾಗಿಯೂ ಅದು ಅವರ ಕುಟುಂಬದಲ್ಲಿರುವಂತಹ ಕಮ್ಯುನಿಟಿ ರಿಲೇಶನ್ಶಿಪ್, ಕಮ್ಯುನಿಟಿಯನ್ನು ಯಾವ ರೀತಿಯಲ್ಲಿ ಬಿಲ್ಡ್ ಮಾಡಬಹುದು, ನಾವು ಯಾವ ರೀತಿಯಲ್ಲಿ ಒಟ್ಟಿಗೆ ಇರಬಹುದು ಅಂತ ಇರುವಂತದ್ದು ಕಾಣಿಸ್ತಾ ಇದೆ. ಸೊ ಐ ಡೂ ರಿಯಲಿ ಕಂಗ್ರಾಚುಲೇಟ್ all 3 of you and I'm really appreciate that you are a small program like this, they are available and they are with us. ಇವಾಗ 4ನೇದಾಗಿ ನನಗೆ ವಿಶೇಷವಾಗಿ ಕಾಣ್ತಾ ಯಾಕೆ ಅಂತ ಹೇಳಿದ್ರೆ ನನ್ನ ಜನರೇಷನ್ ನಾನು ಕಂಪೇರ್ ಮಾಡಿದರೆ ನಾವು ಈ ರೀತಿ ಅಪಾರ್ಟ್ಮೆಂಟ್ಗಳಲ್ಲಿ ಇರಲಿಲ್ಲ. ನಮ್ಮಲ್ಲಿ ಹೆಚ್ಚಿನವರು ಮೋಸ್ಟ್ ಆಫ್ ದೆಮ್ ಆರ್ ಲಿವಿಂಗ್ ಇನ್ ದ ವಿಲೇಜಸ್ ಇನ್ ದೋಸ್ ಇಯರ್ಸ್. ಕೆಲವೊಮ್ಮೆ ನಾವು ಎಕ್ಸ್ಟೆಂಡೆಡ್ ಫ್ಯಾಮಿಲೀಸಲ್ಲಿ ವಿ ಹ್ಯಾವ್ ಬಿನ್. ದಟ್ ಮೀನ್ಸ್ ನನ್ನ ತಂದೆಯರೊಟ್ಟಿಗೆ ನನ್ನ ದೊಡ್ಡ ತಂದೆ ಕೂಡ ಇದ್ದರು, ನಾವು ಅಜ್ಜನ ಮನೆಯಲ್ಲಿ ಇದ್ದೆವು, ನಾವು ಅಲ್ಲಿವಾಗ ರಿಲೇಶನ್ಶಿಪ್ ಇದ್ದಾಗ ಈ ಜನರೇಷನ್ ಏನಾಗಿದೆ ಅಂತ ಹೇಳಿದ್ರೆ ವಿ ಹ್ಯಾವ್ ಕಮ್ ಫ್ರಮ್ ಡಿಫರೆಂಟ್ ಡೈವರ್ಸಿಫೈಡ್ ಬ್ಯಾಕ್ಗ್ರೌಂಡ್ಸ್. ನಾವು ಸುಮಾರು 300 ಕುಟುಂಬಗಳಲ್ಲಿ ಇದ್ದರೆ ಬಹುಶಃ ನಮಗೆ ಇಲ್ಲಿ ಬರುವಂತ ಮೊದಲು ನನ್ನ ನೈಬರ್ ಯಾರು ಅಂತ ಗೊತ್ತಿರಲಿಲ್ಲ. ಆದರೆ ಈಗ ನಮ್ಮ ಮಕ್ಕಳ ಜನರೇಷನ್ ಅಲ್ಲಿ, ನಮ್ಮ ಮೊಮ್ಮಕ್ಕಳ ಜನರೇಷನ್ ಅಲ್ಲಿ ನಾವು ಮುಂದುವರಿಸಿರುವ ಜೀವನ ಬಹಳ ವಿಭಿನ್ನವಾಗಿದೆ ನಮ್ಮ ಅನುಭವಕ್ಕಿಂತ. ಆದ ಕಾರಣ ನಾನು ಹೇಳ್ತಾ ಇದ್ದೇನೆ, ನಾವು ರೋಹನ್ ಸ್ಕ್ವೇರ್ ಅಲ್ಲಿ ಕಮ್ಯುನಿಟಿ ಬಿಲ್ಡ್ ಮಾಡುವಾಗ ಅನ್ಯೋನ್ಯ ಸಹಕಾರದಿಂದ, ಅನ್ಯೋನ್ಯ ಸಹೋದರತ್ವದಿಂದ, ಅನ್ಯೋನ್ಯ ಪ್ರೀತಿಯಿಂದ ಮಾಡಬೇಕು ಅಂತ ಹೇಳಿ ನನ್ನ ಒಂದು ಆಶಯ. ಹೇಳಿದ್ರೆ ನಾವು ನೇಬರ್ಸ್ ಯಾವುದೇ ಅಭಿಪ್ರಾಯಗಳನ್ನು ತಗೊಂಡ್ರು ನಮ್ಮ ನೆರೆಕೋ ನೇಬರ್ ಯಾರು ಅಂತ ನಮ್ಗೆ ಗೊತ್ತಿರಬೇಕು. ಅಗತ್ಯವಿದ್ದಾಗ ಅನ್ಯೋನ್ಯ ಸಹಕಾರ ಮಾಡಬೇಕು. ಆ ರೀತಿಯ ಒಂದು ಉತ್ತಮ ಕಮ್ಯುನಿಟಿಯನ್ನು ಡೆವಲಪ್ ಮಾಡಲಿಕ್ಕೆ ರೋಹನ್ ಸ್ಕ್ವೇರ್ ಅಲ್ಲಿ ನಮಗೆ ಅವಕಾಶ ಸಿಕ್ಕಲಿ ಮತ್ತು ಅವಕಾಶ ಕೊಟ್ಟಂತ ರೋಹನ್ ಫ್ಯಾಮಿಲಿಯವರಿಗೆ, ಪರ್ಟಿಕ್ಯುಲರ್ ಆಗಿ ರೋಹನ್ ಮಂದಿರವರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ಮೊದಲನೇದಾಗಿ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಇದನ್ನು ಆಚರಿಸಿರುವ ಸಂದರ್ಭದಲ್ಲಿಯೂ ಎಲ್ಲರಿಗೂ ಇಲ್ಲಿ ನೆರೆದಿರುವ ವೇದಿಕೆಯಲ್ಲಿದ್ದಂತಹ ನಮ್ಮ ಜಾಕ್ ಅನಿಲ್ ಅವರು, ಹಾಗೆಯೇ ಡಾಕ್ಟರ್ ಆಲಿ ಅವರಿದ್ದಾರೆ, ಹಾಗೆ ನನ್ನ ಮಗ, ಹಾಗೆ ನನ್ನ ಮುಂಭಾಗದಲ್ಲಿ ಎಲ್ಲ ರೋಹನ್ ಸ್ಕ್ವೇರ್ನ ಎಲ್ಲ ಗ್ರಾಹಕರಿದ್ದಾರೆ, ಸುಧೀರ್ ಹೆಗ್ಡೆ ಅವರಿದ್ದಾರೆ, ನನ್ನ ಮಿತ್ರರು, ಹಾಗೆ ಎಲ್ಲ ಗ್ರಾಹಕರು, ಹಾಗೆ ನಮ್ಮ ಸ್ಟಾಫು, ಪತ್ರಿಕಾ ಮಾಧ್ಯಮದವರು, ದೃಶ್ಯ ಮಾಧ್ಯಮದವರು, ಹಾಗೆ ಎಲ್ಲರಿಗೂ ನಾವು ಮೊದಲನಾಗಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯವನ್ನು ಹಾರೈಸುತ್ತೇನೆ. ನಮಗೆ ರಿಯಲಿ ಇಂಡಿಪೆಂಡೆನ್ಸ್ ಸಿಗಬೇಕಾದ್ರೆ ತುಂಬ ಜನರು ನಮ್ಮ ಹಿರಿಯವರು ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಅವರು ಮಾಡಿದ ಸ್ಯಾಕ್ರಿಫೈಸಿಂದ ನಮಗೆ ರಿಯಲಿ ಒಂದು ಇಂಡಿಪೆಂಡೆನ್ಸ್ ಸಿಕ್ಕಿದೆ. ಇಂಡಿಪೆಂಡೆನ್ಸ್ ಸಿಕ್ಕಿದೆ ಎಂದು ಫೀಲ್ ಆಗಬೇಕಾದ್ರೆ ನಾವು ಹೊರಗಿನ ದೇಶಕ್ಕೆ ಹೋಗಬೇಕು. ಹೊರಗಿನ ದೇಶಕ್ಕೆ ಹೋದರೆ ಮಾತ್ರ ನಮಗೆ ಗೊತ್ತಾಗ್ತದೆ ನಾವು ಇಂಡಿಪೆಂಡೆಂಟ್ ಆಗಿದ್ದೇವೆ, ನಮಗೆ ಇಂಡಿಪೆಂಡೆಂಟ್ ರಿಯಲಿ ಸಿಕ್ಕಿದೆ. ಅದಕ್ಕೋಸ್ಕರ ನಾವು ಎಲ್ಲರನ್ನು ಸ್ಮರಿಸುತ್ತಾ, ನಮಗೆ ಇಂಡಿಪೆಂಡೆನ್ಸ್ ತಂದು ಕೊಟ್ಟ ಎಲ್ಲ ಹಿರಿಯರನ್ನು ಸ್ಮರಿಸುತ್ತಾ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ.
ಹಾಗೆಯೇ ಇವತ್ತು ನಾವು ಇಲ್ಲಿ ಎಲ್ಲರೂ ನೆರೆದಿದ್ದೇವೆ. ಒಂದು ನಮ್ಮ ಇಂಡಿಪೆಂಡೆನ್ಸ್ ರಿಮೆಂಬರೆನ್ಸ್ಗೋಸ್ಕರ ಬಂದು ಇಲ್ಲಿ ಸೇರಿದ್ದೇವೆ. ಅದರಲ್ಲಿ ನಮ್ಮ ಗ್ರಾಹಕರಿದ್ದಾರೆ. ಹಾಗೆಯೇ ನಾವೊಂದು ಚಿತ್ರಕಲೆ ಸ್ಪರ್ಧೆಯನ್ನು ಮಾಡುವ ಎಂದು ಲಾಸ್ಟ್ ಒಂದು 10 ದಿನದೊಳಗೆ ಡಿಸೈಡ್ ಮಾಡಿ ನಾವೊಂದು ಅನೌನ್ಸ್ ಮಾಡಿದ್ದೆವು. ಅದಕ್ಕೆ 8,500 ಜನ ನನಗೆ ಗೊತ್ತಿದ್ದಾಗೆ ಪಾರ್ಟಿಸಿಪೇಟ್ ಮಾಡಿದ್ರು. ನೀವು ಹೇಳ್ಬೋದು ಇಷ್ಟೇ ಒಂದು ಶಾರ್ಟ್ ಪೀರಿಯಡ್ ಅಲ್ಲಿ 8,500 ಪೀಪಲ್ ಪಾರ್ಟಿಸಿಪೇಟ್ ಮಾಡಿದ್ರೆ ಅಂದ್ರೆ ಅವರಿಗೆ ಎಷ್ಟು ಇಂಟ್ರೆಸ್ಟ್ ಉಂಟು, ಎಷ್ಟು ಚಿತ್ರಕಲೆಯಲ್ಲಿ ಇಂಟ್ರೆಸ್ಟ್ ಉಂಟು ಅಂತ ಅಲ್ಲಿ ಗೊತ್ತಾಗ್ತದೆ. ಅದರಲ್ಲಿ ಸಹ ಆ ಜಡ್ಜ್ಗಳು ಸಪೋರ್ಟ್ನಿಂದ 60 ಜನರನ್ನು ಸಿಲೆಕ್ಟ್ ಮಾಡಿ ಅದರಲ್ಲಿ 3 ಜನರಿಗೆ ಬಹುಮಾನ ಕೊಡುವ ಒಂದು ವಿಲವರಿಯನ್ನು ಮಾಡಿದ್ರು. ನನಗೆ ರಿಯಲಿ ಖುಷಿ ಆಗ್ತದೆ. ಇವತ್ತು ಯಾರಿಗೆ ಬಹುಮಾನ ಸಿಕ್ಕಿದೆಯಾ ಅವರಿಗೆ ನಾನು ಕಂಗ್ರಾಚ್ಯುಲೇಷನ್ ಹೇಳ್ತೇನೆ. ಹಾಗೆಯೇ ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ಚಿತ್ರಕಲೆಯಲ್ಲಿ ಅವರಿಗೆ ಪಾಲ್ಗೊಳ್ಳಲಿಕ್ಕೆ ಅವಕಾಶವಾಗಲಿ, ಅವರು ಪಾಲ್ಗೊಂಡು ನಮ್ಮ ದೇಶದ ಕೀರ್ತಿಯನ್ನು ಇನ್ನೂ ಮೇಲೆ ಕೊಂಡೋಗಲೆಂದು ನಾನು ಅವರಿಗೆ ಶುಭವನ್ನು ಹಾರೈಸುತ್ತೇನೆ. ನನಗೆ ಒಂದು ಮನಸ್ಸಿತ್ತು, ರೋಹನ್ ಸ್ಕ್ವೇರ್ ಲಾಸ್ಟ್ 4 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇವೆ. ಪ್ರಾಜೆಕ್ಟ್ ಲಿಟಲ್ ಡಿಲೇ ಆಯಿತು ವೇರಿಯಸ್ ಕಾರಣಗಳಿಂದ, ಸ್ಯಾಂಡ್, ಕಲ್ಲು, ವೇರಿಯಸ್ ರೀಸನ್ ಇಂದ ಡಿಲೇ ಆಯಿತು. ಆದರೆ ಡಿಲೇ ಆದರೂ ಸಹ ಎಲ್ಲವೂ ಈಗ ರೆಡಿ ಆಗಿದೆ. ನಾವು ಈ ಪ್ರಾಜೆಕ್ಟ್ ಅನ್ನು ಒಂದು 15 ದಿನದೊಳಗೆ ಎಲ್ಲರಿಗೂ ಎಲ್ಲ ಪರ್ಮಿಷನ್ಸ್ ಎಲ್ಲ ಬಂದಿದೆ. ನಾವು ಇದರ ಮುಖಾಂತರ ಹೇಳ್ತೇನೆ, ನಿಮಗೆ ಒಂದು 15 ದಿನದಲ್ಲಿ ಎಲ್ಲರನ್ನು ರಿಜಿಸ್ಟ್ರೇಷನ್ ಮಾಡಿ ಕೊಡ್ತೇವೆ ಎಂದು. ಈ ಪ್ರಾಜೆಕ್ಟಿಗೋಸ್ಕರ ನಾನು ನೆನಪಿಸಲೇಬೇಕು, ಇದರ ಪ್ರಾಜೆಕ್ಟ್ ಹೆಡ್ ಆದಂತಹ ನಾಗರಾಜ್ ಅವರು ತುಂಬಾ ಕೆಲಸ ಮಾಡಿದ್ದಾರೆ. ಹಾಗೆಯೇ ಅದಕ್ಕೆ ಸಂಬಂಧಪಟ್ಟವರು ಎಲ್ಲರೂ, ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಆಗ್ಬೋದು, STP ಆಗ್ಬೋದು, ಲೀಗಲ್ ನಮ್ಮ GM ಇದ್ದಾರೆ ಸುಮನ, ಹಾಗೆಯೇ ತುಂಬಾ ಜನರು ಹೆಸರು ಇನ್ನೂ ಒಂದು ತುಂಬಾ, ಆದರೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಅವರ ಸಪೋರ್ಟ್ನಿಂದ ನಾನು ಈ ಪ್ರಾಜೆಕ್ಟ್ ಅನ್ನು ಒಳ್ಳೆಯದು ಮಾಡಲಿಕ್ಕೆ ನನಗೆ ಒಂದು ಅವಕಾಶ ಸಿಕ್ಕಿತು. ಮೊದಲಾಗಿ ನಾನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಹಾಗೂ ನಮ್ಮ ಎಲ್ಲ ಸ್ಟಾಫ್ಗಳಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ. ಈಗ ನನಗೆ ಲಾಸ್ಟ್ 1 ವರ್ಷದಿಂದ ನನ್ನ ಮಗವು ನನ್ನ ಕಂಪನಿಯಲ್ಲಿ ಜಾಯಿನ್ ಆಗಿದ್ದಾನೆ. ಹಾಗಾಗಿ ಅವನಿಗೂ ಡಿಯೋನಿಗೂ ಥ್ಯಾಂಕ್ ಯು. ಹಾಗೆ ಇವತ್ತು ನನ್ನ ಮಗಳು ಬಂದಿದ್ದಾನೆ, ಅವಳಿಗೆ ಇಂಟ್ರೆಸ್ಟ್ ಎಂದು ಕಾಣ್ತದೆ ಬಿಸ್ನೆಸ್ ಅಲ್ಲಿ. ಹಾಗಾಗಿ ಅವಳು ಇವತ್ತು ಜಾಯಿನ್ ಆಗಿರುತ್ತಾರೆ, ಅವಳಿಗೂ ಧನ್ಯವಾದಗಳು. ನಾನು ಬೆಳಿಗ್ಗೆ ಬರ್ತೀಯ ಕೇಳಿದ, ಆಯ್ತು ಬರ್ತೇನೆ ಹೇಳಿದ್ರು. ಹಾಗಾಗಿ ನನಗೆ ಗೊತ್ತಾಯ್ತು ಅವಳಿಗೂ ಇಂಟ್ರೆಸ್ಟ್ ಉಂಟು ಬಿಸ್ನೆಸ್ ಅಲ್ಲಿ. ಹಾಗಾಗಿ ನಾನು ಮಗದೊಮ್ಮೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ವೇದಿಕೆಯಲ್ಲಿದ್ದ ಎಲ್ಲ ನಮ್ಮ ಇವತ್ತಿನ ಗೆಸ್ಟ್ ಹಾಗೆ ನಿಮಗೂ ಹಾಗೂ ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೇನೆ. ಈಗ ಮಳೆ ಮುಗಿದ ಮೇಲೆ ನಮ್ದು ಇನ್ನೊಂದು ಸಾರಿ ನಾವು ಇನಾಗ್ರೇಷನ್ ಮಾಡ್ತೇವೆ. ಒಳ್ಳೆಯ ಪಾರ್ಟಿ ಮಾಡಲಿಕ್ಕೆ ಭಾರಿ ಮನಸ್ಸು ನನಗೆ. ಹಾಗಾಗಿ ಸೆಪ್ಟೆಂಬರ್ ನಂತರ ಎಲ್ಲರನ್ನು ಕರೆದು ನಮ್ಮ 300 ಗ್ರಾಹಕರಿದ್ದಾರೆ. 300 ಅಂದರೆ ಒಂದು ಮನೆಯಲ್ಲಿ 4 ಹೇಳಿದ್ರು 1200 ಗ್ರಾಹಕರಾಗ್ತಾರೆ. ಹಾಗೆ ಕಮರ್ಷಿಯಲ್ ಮುಂದಿನ ದಿನಗಳಲ್ಲಿ ಇಲ್ಲಿ ಒಂದು ಸ್ಟಾರ್ ಹೋಟೆಲ್ಸ್ ಓಪನ್ ಆಗ್ತದೆ. ಹಾಗಾಗಿ ಅದೆಲ್ಲ ಓಪನ್ ಆದ್ಮೇಲೆ ಪುನೊಂದ್ಸರಿ ಒಳ್ಳೆಯ ಪಾರ್ಟಿ ಮಾಡಿ ಒಂದು ನಾವು ಎಂಜಾಯ್ ಮಾಡಬೇಕು. ನಮ್ಗೆ ಎಲ್ಲರಿಗೂ ಪರಿಚಯ ಆಗ್ಬೇಕು, ಒಬ್ಬರಿಗೆ ಪರಿಚಯ ಆಗ್ಬೇಕು. ಯಾವುದೇ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಒಂದು ಸೇರಿ ನಾವು ಎಲ್ಲರೂ ಒಂದು ಪಾರ್ಟಿ ಮಾಡಬೇಕು. ನಮ್ದು ಆಲೋಚನೆ ಇದೆ, ಅದು ಆಲೋಚನೆಯು ನೆರವೇರುತ್ತದೆ. ನಮ್ದು ಓನ್ಲಿ ಉದ್ದೇಶ ಸೇವೆ. ಬಿಸ್ನೆಸ್ ಅಂದ್ರೆ ನಾನು ಸೇವೆ ಎಂದು ನೋಡೋದು. ಹಾಗಾಗಿ ನನಗೆ ಅದು ಮಾಡಲಿಕ್ಕೆ ಸಹಕಾರ ಆಗ್ತದೆ ಎಂದು ನಾನು ಹೇಳ್ತಾ, ನಮಗೆ ಒಂದು ಅವಕಾಶ ಮಾಡಿಕೊಟ್ಟದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಹಾಗೆ ತಾನೇ ನಮ್ಮ ಪ್ರಾಣವರು ಒಂದು ಉಪಹಾರ ರೆಡಿ ಮಾಡಿದ್ದಾರೆ. ಅದು ನೀವೆಲ್ಲರೂ ಉಪಹಾರವನ್ನು. ತಮಗೂ ಧನ್ಯವಾದಗಳು. ನಮ್ಮ ಸಂಸ್ಥೆಯ ನಿರ್ದೇಶಕರಾಗಿರುವಂತಹ ಮಾನ್ಯ ಡಿಯಾನ್ ಮೊಂಟೇರಿಯೋ ಸರ್, ತಮಗೂ ಧನ್ಯವಾದಗಳು. ಅದರ ಜೊತೆಗೆ